ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ಏಕಾದಶಿ, ಹಾಗಾಗಿ ಭಾಗವತ ಸ್ಮರಣೆ ಆಗಲಿ, ಶ್ರವಣ ಆಗಲಿ, ಪಠನ ಆಗಲಿ ಮಾಡಬೇಕು. ನಾವು ಇವತ್ತು ಒಂದು ಸ್ಮರಣೆ ಮಾಡೋಣ, ಅಂದರೆ ಜ್ಞಾಪಿಸ್ಕೊಂಬೋಣ ಒಂದು ಕಥೆನ. ಭಾಗವತದಲ್ಲಿ ಎಲ್ಲ ಕಥೆಗಳು ಚೆನ್ನಾಗಿರುತ್ತೆ, ಎಲ್ಲ ಕಥೆಗಳು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ನನಗೆ 2 ಕತೆ ತುಂಬ ಇಷ್ಟವಾದದ್ದು. ಯಾವುದು ಅಂದರೆ, ಒಂದು ಗಜೇಂದ್ರನ ಕತೆ, ಒಂದು ಅಜಾಮಿಳನ ಕತೆ. ಇವತ್ತು ನಾವು ಗಜೇಂದ್ರನ ಕತೆ ಬಗ್ಗೆ ನೋಡೋಣ. ಗಜೇಂದ್ರನ ಕತೆ ಇಂಪಾರ್ಟೆಂಟ್ ಯಾಕೆ ಅಂದರೆ 2 ವಿಷಯಕ್ಕೆ. ಒಂದಕ್ಕೆ, ಈ ಕತೆಗೆ ಫಲ ಶ್ರೀಮನ್ನಾರಾಯಣ ಸ್ವತಃಗೆ ತಾನೇ ಕೊಟ್ಟಿದ್ದಾನೆ. ಶ್ರೀಮನ್ನಾರಾಯಣ ಈ ಕತೆಗೆ ಫಲ ಏನಂತ ಕೊಟ್ಟಿದ್ದಾರೆ ಅಂದರೆ, ಯಾರು ಈ ಕಥೆನ, ಈ ಗಜೇಂದ್ರ ಮಾಡಿರೋ ಶರಣಾಗತಿ ಶ್ಲೋಕಗಳನ್ನು ಪ್ರತಿ ದಿವಸ ಬೆಳಗ್ಗೆದ್ದಿದ ತಕ್ಷಣ ಯಾರು ಜ್ಞಾಪಿಸ್ಕೊತಾರೋ, ಓದ್ತಾರೋ, ಹೇಳ್ತಾರೋ, ಅವ್ರಿಗೆ ಕೊನೆ ಉಸಿರಲ್ಲಿ ನನ್ನ ಜ್ಞಾಪಕವನ್ನು ನಾನೇ ಕೊಡ್ತೀನಿ ಅಂತ ಜನ್ಮಕ್ಕೆ ಲಾಭ ಆಗೋ ಹಾಗೆ ಫಲವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಇಮಿಡಿಯೇಟಾಗಿ ಕೇಳ್ತೀವಿ, ಮತ್ತು ಕೊನೆ ಉಸಿರು ತನಕ ಕಾಯಬೇಕಾ? ಇದು ದಿವಸ ಜ್ಞಾಪಿಸ್ಕೊಬಂದ್ರಿಂದ ದಿವಸ ಏನು ಲಾಭ ಇರಲ್ವಾ ಅಂದರೆ, ಇರುತ್ತೆ. ದಿನ ಬೆಳಗಾಗೆದ್ದು ನಾವು ದೇವ್ರನ್ನ ನೆನೆಸ್ಕೊಬೋದ್ರಿಂದ ಆ ದಿವಸ ಎಲ್ಲ ಚೆನ್ನಾಗಾಗತ್ತೆ, ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಏನು ಬರಲ್ಲ. 2ನೇ ರೀಸನ್ನು, ಈ ಕತೆ ನನಗೆ ಯಾಕೆ ಇಷ್ಟ ಅಂದರೆ, ಇದು ಎಲ್ಲೆಲ್ಲಿ ಆನೆ ಬಗ್ಗೆ ಬರುತ್ತೋ ಅಲ್ಲಲ್ಲಿ ನಮ್ಮನ್ನು ಊಹಿಸ್ಕೋಬೇಕು. 2 ಪ್ಯಾರಲಲ್ಲಾಗಿ ಹೋಗ್ತಾ ಇರುತ್ತೆ ಕಥೆನಲ್ಲಿ. ನಾವು ನಮ್ಮ ಜೀವನದಲ್ಲಿ ಹೇಗಿರ್ತೀವೋ ಆ ಆನೆ ಕೂಡ ತನ್ನ ಜೀವನದಲ್ಲಿ ಹಾಗೇ ಇರುತ್ತೆ. ಹಾಗಾಗಿ ಈ ಕತೆ ನಮಗೆ ಬಹಳ ಇಂಪಾರ್ಟೆಂಟ್. ಇವಾಗ ಕತೆ ಶುರು ಮಾಡೋಣ. ಕ್ಷೀರಸಾಗರ ಪ್ರಾಂತದಲ್ಲಿ ಒಂದು ತ್ರಿಕೂಟಾಚಲ ಅನ್ನೋ ಒಂದು ಪರ್ವತ ಇರುತ್ತೆ. ಅದರಲ್ಲಿ ಗಜೇಂದ್ರ ಇರ್ತಾನೆ. ಗಜೇಂದ್ರ ಅಂದರೆ ನಮ್ಮ ಕಥೆಯಲ್ಲಿ ಇರೋ ಆನೆ. ಅದು ತುಂಬ ಬಲಿಷ್ಠವಾಗಿದ್ದ ಆನೆ. ಅದಕ್ಕೆ 100 ಜನ ಹೆಂಡತಿಗಳು, 1000 ಜನ ಮಕ್ಕಳು, ಮೊಮ್ಮಕ್ಕಳು, ಫ್ರೆಂಡ್ಸು ಎಲ್ಲ ಅವ್ರದ್ದೇ ಒಂದು ದೊಡ್ಡ ಹಿಂಡಿರುತ್ತೆ. ಈ ಗಜೇಂದ್ರ ಎಂಥ ಪವರ್ಫುಲ್ಲು ಅಂದರೆ, ಆ ಕಾಡಲ್ಲಿರೋ ಹುಲಿ ಸಿಂಹಗಳು ಕೂಡ ಈ ಗಜೇಂದ್ರನ ನೋಡಿ ಹೆದರುತ್ತೆ. ಇದು ಆ ಕಡೆ ಬರ್ತಾ ಇದೆ ಅಂದರೆ ಎಲ್ಲ ಅದ್ರ ಪಾಡಕ್ಕೆ ಅದು ಓಡೋಟಾಗ್ತಾ ಇರುತ್ತೆ. ಈ ಥರ ಇರೋವಾಗ ಈ ಗಜೇಂದ್ರ ಒಂದು ಸತಿ ಎಲ್ಲರ ಜೊತೆಯಲ್ಲೂ ಸೇರಿಕೊಂಡು ಕಾಡಲ್ಲಿ ತಿರುಗ್ತಾ ಇರೋವಾಗ ಅದಕ್ಕೆ ಬಾಯಾರಿಕೆ ಆಗತ್ತೆ. ಅದು ಬಾಯಾರಿಕೆ ಆಗ್ತಾ ಇದಲ್ಲ ಅಂತ ನೋಡಿದರೆ ಅದಕ್ಕೆ ನೀರು ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ಹೋಗ್ದೇನೆ. ಯಾಕೆ ಅಂದರೆ ಅದು ತುಂಬ ಇಂಟೆಲಿಜೆಂಟ್ ಆನೆ. ನಾವು ಅಂದ್ಕೊಂಡಿದ್ದಾಗೆ ಆನೆಗಳಲ್ಲೇ ಇಂದ್ರನಂತ ಅದು ಗಜೇಂದ್ರ. ಸೊ ಅದಕ್ಕೆ ಗೊತ್ತಾಗತ್ತೆ ನೀರು ಹೇಗೆ ಅಂದರೆ, ಅದರಿಂದ ಹತ್ತಿರದಲ್ಲಿ ನೀರಿರುತ್ತೆ, ಅದರಲ್ಲಿ ಕಮಲಗಳಿರುತ್ತೆ, ಆ ವಾಸನೆಯಿಂದ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಆ ನೀರು ಹತ್ರಕ್ಕೂ ಹೋಗುತ್ತೆ. ಎಲ್ಲರೂ ಸೇರಿಕೊಂಡು ಆ ನೀರಲ್ಲಿ ಇಳಿದು ಚೆನ್ನಾಗೆ ಸ್ನಾನ ಮಾಡ್ತಾರೆ, ಒಬ್ಬರ ನೀರು ಕುಡಿತಾರೆ, ಒಬ್ಬರ ಮೇಲೆ ಒಬ್ಬರು ಹಾಕ್ಕೊತಾರೆ, ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ ಆ ಆನೆಗಳೆಲ್ಲ ಸೇರಿಕೊಂಡು. ಇಲ್ಲಿ ನಮ್ಮ ಬಗ್ಗೆ ಹೇಳೋಣ. ನಾವು ಹೇಳಿದ್ದೀವಲ್ವ 2 ಕತೆ ಪ್ಯಾರಲಲ್ಲಾಗಿ ಹೋಗ್ತಾ ಇರುತ್ತೆ ಅಂತ. ಇವಾಗ ನಾವು ಹೇಗೆ ಅಂದರೆ, ಈ ನೀರು ಅನ್ನೋದೇ ಒಂದು ಸಂಸಾರ. ಈ ಸಂಸಾರಕ್ಕೆ ನಾವು ಇಳಿತೀವಿ ಹೇಗೆ ಅಂದರೆ, ಮದುವೆ ಮಾಡಿಕೊಂಡು. ಮದುವೆ ಮಾಡ್ಕೊತೀವಿ, ಮಕ್ಕಳಾಗ್ತಾರೆ, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ಗೋಸ್ಕರ, ಪ್ರಮೋಷನ್ಸ್ಗೋಸ್ಕರ ಓಡಾಡೋದು, ಮಾಡೋದು, ಲೈಫಲ್ಲಿ ಅಭಿವೃದ್ಧಿಗೋಸ್ಕರ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆನೇ ಇರುತ್ತೆ. ಮನೆ ಕಟ್ಟೋಣ, ಕಾರ್ ತೊಗೊಂಬೋಣ, ಮಕ್ಕಳನ್ನ ಅಲ್ಲಿ ಓದಿಸೋಣ, ಇಲ್ಲಿ ಓದಿಸೋಣ. ಸರಿ, ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರಿಗೆ ಒಳ್ಳೆ ಕಡೆ ಓದಿದ ಮೇಲೆ ಕೆಲಸಗಳು ಸಿಗೋದು, ಅವ್ರಿಗೆ ಮದುವೆ ಮಾಡೋದು, ಅವ್ರಿಗೆ ಮಕ್ಕಳಾಗೋದು, ಇವೆಲ್ಲ. ಇವಾಗ ಆನೆ ಏನೇನು ಆಟಗಳಾಡ್ತಾ ಇದೆಯೋ ಆ ನೀರಲ್ಲಿ, ನಾವು ನಮ್ಮ ರಿಯಲ್ ಲೈಫಲ್ಲಿ ಇವೆಲ್ಲ ಈ ಥರ ಆಟ ಆಡ್ತೀವಿ. ಅಂದರೆ ಸಂಸಾರದಲ್ಲಿ ಅಷ್ಟು ಮುಳುಗೋಗ್ತೀವಿ, ದೇವ್ರನ್ನ ಒಂದು ಕ್ಷಣ ಕೂಡ ನೆನೆಸ್ಕೊಂಬಲ್ಲ. ಈ ಆನೆ ಈ ನೀರಲ್ಲಿ ಎಷ್ಟು ಆಟ ಆಡೋಕ್ಕೆ ಶುರು ಮಾಡಿಬಿಡತ್ತೆ ಅಂದರೆ, ಒಬ್ಬರ ಮೇಲೆ ಒಬ್ಬರು ನೀರು ಎರಚ್ಕೊಬೋದು, ಕೂಗೋದು, ಮಾಡೋದು. ಈ ಗಲಾಟೆಗೆ, ರಭಸೆಗೆ ಆ ನೀರಲ್ಲಿ ಮೊಸಳೆಗಳಿರುತ್ತೆ ಕೆಳಗಡೆ. ಆ ಮೊಸಳೆಗಳಿಗೆಲ್ಲ ಡಿಸ್ಟರ್ಬ್ ಆಗಿ ಅದರಲ್ಲಿ ಒಂದು ಮೊಸಳೆ ಬಂದು ಈ ಗಜೇಂದ್ರ ಅಂತ ಯಾವ ಮೇಯ್ನ್ ಆನೆ ಇದೆಯೋ ಅದನ್ನು ಹಿಡ್ಕೊಂಡ್ಬಿಡುತ್ತೆ ಕಾಲು. ಈ ಗಜೇಂದ್ರ ಆನೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ, ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ. ಅದೇನು ಅದು ದರ ಪವರ್ಫುಲ್ ಆನೆ ಅಲ್ವಾ, ಆ ಮೊಸಳೆನ ದರ ನೆಲಕ್ಕೆ ಕೇಳ್ಕೊಂಡು ಬಂದ್ಬಿಡೋಣ. ನೆಲಕ್ಕೆ ಬಂದರೆ ಆನೆಗೆ ಬಲ ಜಾಸ್ತಿ, ನೀರಲ್ಲಿದ್ದರೆ ಮೊಸಳೆಗೆ ಬಲ ಜಾಸ್ತಿ.
ಹಾಗಂತ ಎಳ್ಕೊಂಡು ಬರುತ್ತೆ. ಬಟ್ ನೆಲ ಹತ್ತಿರ ಬರೋಷ್ಟೊತ್ತಿಗೆ ಮೊಸಳೆ ಮತ್ತೆ ಅದನ್ನು ಕೆಳಗಡೆ ಎಳ್ಕೊಂಡು ಹೊಟ್ಟೋಗುತ್ತೆ ನೀರಲ್ಲಿ. ಈ ಥರ ಮೊಸಳೆ ಆನೆ 1000 ವರ್ಷ ಯುದ್ಧ ಮಾಡುತ್ತೆ. ನಮಗೂ ಗೊತ್ತಿಲ್ಲ ಈ ಸಂಸಾರ ಸಾಗರದಲ್ಲಿ ಓಡಾಡೋದ್ರಲ್ಲಿ ಮಾಡೋದ್ರಲ್ಲಿ ಎಲ್ಲಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಉದ್ದಕ್ಕೆ ಜೀವನ ಮಾಡ್ಕೊಂಡು ಹೊರಟೋಗ್ತಾ ಇರ್ತೀವಿ. ಒಂದು ದಿವಸ ಏನಾಗುತ್ತೆ, ನಾನೊಂದು ತುಂಬ ಸೀರಿಯಸ್ ಎಕ್ಸಾಂಪಲ್ ತೊಗೊತೀನಿ. ದಯವಿಟ್ಟು ನೀವೆಲ್ಲರೂ ಕ್ಷಮಿಸಬೇಕು ನನಗೆ. ಯಾಕೆಂದರೆ ಈ ಪ್ರಾಬ್ಲಮ್ ಅಂಥ ಸೀರಿಯಸ್ ಆಗೋ ತನಕ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಏನಾಗುತ್ತೆ, ಇವಾಗ ನಾನು ಒಂದು ಲೇಡಿ ಹೆಂಗಸ್ಗೋಸ್ಕರ ನನ್ನದೇ ಎಕ್ಸಾಂಪಲ್ ತೊಗೊತೀನಿ. ಇದ್ದಕ್ಕಿದ್ದಾಗೆ ಒಂದು ದಿವಸ ಹಾರ್ಟ್ ಅಟ್ಯಾಕ್ ಟೈಪಿಗೆ ಬರುತ್ತೆ ಅಂತ ಇಟ್ಕೊಂಬೋಣ. ಆವಾಗ ಏನು ಗೊತ್ತಾಗುತ್ತೆ, ಅಷ್ಟಂಕ ನಮಗೇನು ಗೊತ್ತಿಲ್ಲ. ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸೇರಿಸ್ತಾರೆ, ಮಕ್ಕಳು ಗಂಡ ಎಲ್ಲ ಏನು ಅವರು ಹಾಸ್ಪಿಟ್ಲಲ್ಲಿ ICUನಲ್ಲಿ ಹಾಕ್ಬಿಡ್ತಾರೆ. ಅದು ಇನ್ನೇನು ಗಂಡಂಗೆ ಹೊರಗಡೆ ಮಕ್ಕಳಿಗೆ ಏನು ಸಂಪರ್ಕವೇ ಇಲ್ಲ. ಹೆಂಡ್ತಿಗೆ ಹಾಸ್ಪಿಟ್ಲ್ ICUನಲ್ಲಿ, ಗಂಡ ಮಕ್ಕಳು ಹೊರಗಡೆಗೆ. ಗಂಡ ಮಕ್ಕಳು ಡಾಕ್ಟ್ರಿಗೆ ತಿರುಗು, ಅಲ್ಲಿ ತಿರುಗು, ಈ ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲು, ಸ್ಪೆಷಲಿಸ್ಟನ್ನು ಕರೆಸಿ, ಅದು ಕರೆಸಿ. ಆ ಯುದ್ಧ ಇದೆಲ್ಲ ನಾವು ಮಾಡ್ತಾ ಇರೋದು ಹೇಗಾದರೂ ಮಾಡಿ ಆ ಪ್ರಾಣನ ರಕ್ಷಿಸ್ಕೋಬೇಕು ಅಂತ. ಅಲ್ಲಿ ಆನೆನೂ ಅಷ್ಟೇ, ಏನಾದರೂ ಮಾಡಿ ರಕ್ಷಿಸ್ಕೋಬೇಕು ಅಂತ ಈ ಮೊಸಳೆ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಈ ಥರ 1000 ವರ್ಷ ಯುದ್ಧ ಮಾಡ್ತು. ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಇದೇ ನಡೆಯುತ್ತೆ ಅಂತಲ್ಲ, ಪ್ರಾಬ್ಲಮ್ ಯಾವ ಕಡೆಯಿಂದಾದರೂ ಬರ್ಬೋದು. ಸೊ ಈ ಥರ ಒಂದು ಪ್ರಾಬ್ಲಮ್ ಬಂದಮೇಲೆ ಗಂಡ ಮಕ್ಕಳು ಎಷ್ಟಕ್ಕೆ ಸಹಾಯ ಮಾಡ್ಬೋದೋ ಅಷ್ಟೇ ಮಾಡ್ತಾರೆ. ಆಮೇಲೆ ಅವರೇನು ಮಾಡೋಕ್ಕಾಗಲ್ಲ, ನಾವೇ ಯುದ್ಧ ಮಾಡಬೇಕು. ನಾವು ಮಾಡಿ ಮಾಡಿ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಆನೆ ಏನು ಮಾಡುತ್ತೆ, ಯುದ್ಧ ಮಾಡಿ ಮಾಡಿ ಆ ಮೊಸಳೆ ಕಾಲು ಕಚ್ಚಿಬಿಟ್ಟಿರುತ್ತಲ್ವ, ರಕ್ತ ಎಲ್ಲ ಹೊಟ್ಟೋಗುತ್ತೆ, ತುಂಬ ವೀಕ್ ಆಗಿಬಿಡುತ್ತೆ, ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಗೊತ್ತಾಗ್ಬಿಡುತ್ತೆ, ಇನ್ನು ನಾನೇನು ಈ ಮೊಸಳೆಯಿಂದ ಯುದ್ಧ ಮಾಡೋಕ್ಕಾಗಲ್ಲ, ಇಷ್ಟೇ ನನ್ನ ಜೀವನ ಹೋಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಬಿಡುತ್ತೆ. ಅವು ಜೊತೆಯಲ್ಲಿ ಬಂದಿದ್ದು ಆ ಮೊಸಳೆಯಿಂದ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡುತ್ತೆ, ಬಟ್ ಮಾಡೋಕ್ಕಾಗಲ್ಲ, ಅದು ಹೋಗಿ ದೂರ ನಿಂತ್ಕೊಂಡ್ಬಿಡತ್ತೆ. ಇವಾಗ ಕೊನೆಗೆ ಮೊಸಳೆಗೆ ಒಂದು ಯೋಚನೆ ಬರುತ್ತೆ, ಏನು ಇಷ್ಟೇನಾ, ನನ್ನ ಸೇವ್ ಮಾಡೋಕ್ಕೆ ಈ ಪ್ರಪಂಚದಲ್ಲೇ ಯಾರೂ ಇಲ್ವಾ, ಈ 3 ಲೋಕಗಳಲ್ಲಿ ಯಾರೂ ಇಲ್ವಾ, ನಾನು ಇಷ್ಟು ಬಲಿಷ್ಠನಾಗಿ ಕೂಡ ಹೇಗೊಂದು ಮೊಸಳೆಯಿಂದ ಸೋತೋಗ್ತಾ ಇದ್ದೀನಿ ಅಂತ ಯೋಚನೆ ಬರುತ್ತೆ. ಆವಾಗ ಅದಕ್ಕೆ ಗೊತ್ತಾಗತ್ತೆ, ಇಲ್ಲ ಇದನ್ನೆಲ್ಲದನ್ನು ಮೀರಿ ಏನೋ ಇದೆ, ಇದು ಬರೀ ಬಲದ ಪ್ರಶ್ನೆ ಆಗಿದ್ರೆ ನನ್ನ ಬಲನೇ ಸಾಕಾಗ್ತಾ ಇತ್ತು. ಆವಾಗ ಅದು ಭಗವಂತನನ್ನು ಜ್ಞಾಪಿಸ್ಕೊಳ್ಳುತ್ತೆ, ಇಲ್ಲ ಮೇಲೆ ದೇವರೊಬ್ಬನಿದ್ದಾನೆ, ಆ ದೇವರು ಮಾತ್ರ ನನ್ನ ರಕ್ಷಿಸೋಕ್ಕೆ ಸಾಧ್ಯ. ಸೊ ಇದು ಆನೆ ಆಗಿದ್ದರಿಂದ ಯಾವ ದೇವರು ಏನು ಅದೆಲ್ಲ ಏನೂ ಹೇಳಲ್ಲ, ಅದು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡುತ್ತೆ. ಏನಂತ ಹೇಳುತ್ತೆ, ಈ ಶರಣಾಗತಿ ಶ್ಲೋಕಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನನಗೆ ಕನ್ನಡ ಅಷ್ಟು ಕರೆಕ್ಟಾಗಿ ಸಾಂಸ್ಕ್ರಿಟ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲಕ್ಕೋಸ್ಕರ, ಅದಲ್ಲದೆ ವೀಡಿಯೋ ದೊಡ್ಡದಾಗತ್ತಕ್ಕೋಸ್ಕರ ನಾನು ಸುಮ್ಮನೆ ಎಸೆನ್ಸ್ ಹೇಳ್ತೀನಿ, ಆನೆ ಏನು ಹೇಳ್ತು ಅಂತ. ಆನೆ ಏನು ಹೇಳುತ್ತೆ, ಯಾರಿಗೂ ಹುಟ್ಟಿಲ್ವೋ, ಯಾರಿಗೂ ಸಾವಿಲ್ವೋ, ಎಲ್ಲದರಲ್ಲಿ ಯಾರಿದ್ದಾನೋ, ಈ ಥರ ಎಲ್ಲ ನಾರಾಯಣ ಬಗ್ಗೆ ಹೇಳುತ್ತದು. ಬಟ್ ಹೆಸರು ಹೇಳಲ್ಲ, ಯಾರಿಗೆ ಹೆಣ್ಣಲ್ವೋ, ಯಾರು ಗಂಡಲ್ವೋ, ಯಾರು ನಪುಂಸಕನಲ್ವೋ ಅಂಥ ಅವನು ಎಲ್ಲ ಕಡೆ ವ್ಯಾಪ್ತನಾಗಿರೋನು ನನ್ನ ಬಂದು ಕಾಪಾಡಬೇಕು, ಈ ಕ್ಷಣವೇ ಕಾಪಾಡಬೇಕು, ಇದ್ದ ಜಾಗದಿಂದ ಹಾಗೆ ಕಾಪಾಡಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡುತ್ತೆ. ಈ ಆನೆ ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ ಎಲ್ಲ ದೇವರುಗಳು ಬಂದುಬಿಡ್ತಾರೆ ಅಲ್ಲಿಗೆ. ಬಟ್ ಯಾರು ಬಂದು ಈ ಆನೆನ ಸೇವ್ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ. ಯಾಕೆ ಅಂದರೆ ಈ ಆನೆ ಹೇಳ್ತಾ ಇರೋದೇ ಬೇರೆ, ಏನು ಅಂದರೆ ಯಾರಿಗೆ ಹುಟ್ಟಿಲ್ವೋ, ಯಾರಿಗೆ ಸಾವಿಲ್ವೋ, ಎಲ್ಲದರಲ್ಲಿ ಯಾರಿದ್ದಾರೋ. ಈ ದೇವತೆಗಳಲ್ಲಿ ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಇಲ್ಲ. ಯಾಕೆ ಅಂದರೆ ಪ್ರಳಯದಲ್ಲಿ ಇವ್ರು ಯಾರೂ ಇರಲ್ಲ, ಬರೀ ನಾರಾಯಣನೊಬ್ಬನೇ ಇರ್ತಾನೆ, ಕತ್ತಲ ರೂಪದಲ್ಲಿ ದುರ್ಗಾದೇವಿ ಇರ್ತಾರೆ. ಸೊ ಹಾಗಾಗಿ ಅವ್ರು ಯಾರು ಬಂದು ಏನು ಸೇವ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಈ ಆನೆ ಕರೀತಾ ಇರೋದೇ ನಾರಾಯಣನ್ನು ಅಂತ ಹೇಳಿ. ಈ ಆನೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುತ್ತೆ, ಸ್ವಲ್ಪ ಹೊತ್ತು ಏನು ಮಾಡುತ್ತೆ, ಅಯ್ಯೋ ದೇವರಿದ್ದಾರೆ ಅಂತಾರೆ ದೊಡ್ಡವರೆಲ್ಲ, ತಪಸ್ವಿಗಳೆಲ್ಲ, ದೇವತೆಗಳೆಲ್ಲ. ಬಟ್ ಏನು ಬರ್ತಾ ಇಲ್ವಲ್ಲ, ಆ ದೇವ್ರು ಇದ್ದಾರೋ ಇಲ್ವೋ, ಆವಾಗೇ ಒಂದು ಡೌಟ್ ಅದಕ್ಕೆ. ಮತ್ತೆ ಸ್ವಲ್ಪ ಹೊತ್ತು ಅನ್ನತ್ತೆ, ಇಲ್ಲ ನೀನು ಇರ್ತೀಯಿ, ಇದ್ದಾನೆ ಅಂತ ಎಲ್ಲರೂ ಅಂತಾರಕ್ಕೋಸ್ಕರ ನೀನು ಇರ್ತೀಯಿ, ಇನ್ನೇನು ಶಕ್ತಿ ಫುಲ್ ಆಗೋಗುತ್ತೆ, ಇನ್ನೇನು ಪ್ರಾಣ ಹೊಟ್ಟೋಗೋ ಸಮಯ. ಆವಾಗ ಹೇಳುತ್ತೆ, ತಂದೆ ಇನ್ನು ನನ್ನ ಕೈಲಾಗಲ್ಲ, ಈ ಯುದ್ಧ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ನೀನು ಬಂದು ಕಾಪಾಡಿದ್ರೆ ಸರಿ, ಇಲ್ಲಾದರೆ ಈ ಜೀವ ಹೋಗುತ್ತೆ.
ಇವಾಗ ನೀನು ನನ್ನನ್ನು ಕಾಪಾಡಬೇಕೋ ಮಾಡಬೇಕೋ ನೀನೇ ಡಿಸೈಡ್ ಮಾಡು, ನಾನಂತೂ ನಿನಗೆ ಫುಲ್ ಸರೆಂಡರ್ ಆಗಿಬಿಟ್ಟಿದ್ದೀನಿ, ನಿನ್ನ ಶರಣಾಗಿ ಬಂದುಬಿಟ್ಟಿದ್ದೀನಿ ಅಂತ ಕೊನೆಯ ಸತಿ ಹೇಳಿಬಿಡುತ್ತೆ. ಇದು ಕೇಳಿದ ತಕ್ಷಣ ನಾರಾಯಣ ಬಂದು ಗರುಡ ವಾಹನಾಗಿ ಬಂದು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಕುತ್ತಿಗೆ ಕೊಯ್ದು ಬಿಡ್ತಾರೆ. ಅದರಿಂದ ಆನೆ ಕಾಲು ಹೊರಗೆ ಬಂದುಬಿಡುತ್ತೆ. ಆವಾಗ ಆನೆ ತಲೆ ಎತ್ತು ನಾರಾಯಣನ ನೋಡಿ ಅಲ್ಲೇ ಇದ್ದು ಒಂದು ಕಮಲ ತೆಗೆದು ನಾರಾಯಣ ಪಾದದ ಹತ್ರ ಇಡುತ್ತೆ. ಶ್ರೀಮನ್ನಾರಾಯಣ ಆನೆನ ನೀರಿಂದ ತೆಗೆದು ಭದ್ರವಾಗಿ ನೆಲದ ಮೇಲೆ ಇಡ್ತಾರೆ. ಆವಾಗ ಅದರಿಂದ ಬಿಳಿ ವಸ್ತ್ರಗಳನ್ನ ಧರಿಸಿರೋ ಒಂದು ವಿಷ್ಣು ದೂತನಾಗಿ ಆ ಆನೆ ದೇವರಲ್ಲಿ ಸೇರ್ಕೊಂಡ್ಬಿಡತ್ತೆ, ಅಂದರೆ ಮೋಕ್ಷವನ್ನು ಪಡೆಯುತ್ತೆ. ಈ ಸುದರ್ಶನ ಚಕ್ರ ಮೊಸಳೆಯನ್ನು ಕಟ್ ಮಾಡುತ್ತಲ್ವ ಕುತ್ತಿಗೆನ, ಅದು ಒಂದು ಗಂಧರ್ವನಾಗಿ ಬಂದು ನಾರಾಯಣನಿಗೆ ನಮಸ್ಕಾರ ಮಾಡಿ ಹೊರಟೋಗ್ತಾನೆ. ಇದು ಈಗ ಆನೆಗೆ ಕೊನೆ ಕ್ಷಣದಲ್ಲಿ ಹೇಗೆ ದೇವ್ರ ಜ್ಞಾಪಕ ಬಂತು ಅಂದರೆ, ಈ ಆನೆ ಮುಂದಿನ ಜೀವನದಲ್ಲಿ ಇಂದ್ರದ್ಯುಮ್ನ ರಾಜನಾಗಿರ್ತಾನೆ, ಸುಮಾರು ಸಾಧನೆ ಮಾಡಿಬಿಟ್ಟಿರ್ತಾನೆ, ದೇವ್ರ ಮೇಲೆ ಅಪಾರ ನಂಬಿಕೆ ಇರುತ್ತೆ. ಈ ಥರ ಇರೋವಾಗ ಒಂದು ದಿವಸ ಅವರು ಇದಕ್ಕೆ ಮನೆಗೆ ಅಗಸ್ತ್ಯ ಋಷಿಗಳು ಬರ್ತಾರೆ, ಪೂಜೆ ಮಾಡ್ತಾ ಇರ್ತಾನೆ. ಏನು ಅನ್ಕೊತಾನೆ, ದೇವ್ರ ಪೂಜೆ ಮಾಡ್ತಾ ಇದ್ದೀನಲ್ಲ, ಋಷಿಗಳು ಕೂತ್ಕೊತಾರೆ ಬಿಡು ಅಂದ್ಕೊಂಡು ಏನೋ ಅವ್ರಿಗೆ ಅತಿಥಿ ಸರ್ಕಾರ ಮಾಡಲ್ಲ. ಅದು ಅಗಸ್ತ್ಯ ಋಷಿಗಳ ಕೋಪ ಬಂದು, ನಾನು ಇಷ್ಟು ಇಂಪಾರ್ಟೆಂಟಾಗಿ ನಾನು ಬಂದರೂ ಕೂಡ ನೀನು ನನಗೆ ಸೇವೆ ಮಾಡಿಲ್ಲಕ್ಕೋಸ್ಕರ, ಚಲನವಿಲ್ಲದೆ ಕೂತಿದ್ದಕ್ಕೋಸ್ಕರ ಆನೆ ಥರ ಚಲನವಿಲ್ಲದೆ ಇರೋ ಒಂಥರ ಆಗಿಬಿಡು, ಜನ್ಮ ಪಡಿ ಅಂತ ಶಾಪ ಕೊಟ್ಬಿಡ್ತಾರೆ. ಇಲ್ಲಿ ಈ ಹೂ ಗಂಧರ್ವರಂತ ಇರ್ತಾರೆ. ಅವರು ಫ್ರೆಂಡ್ಸ್ ಜೊತೆಯಲ್ಲಿ, ಅಂದರೆ ಗರ್ಲ್ ಫ್ರೆಂಡ್ಸ್ ಏನಂತಾರೆ, ಅವ್ರ ಜೊತೆಯಲ್ಲಿ ನೀರಲ್ಲಿ ಆಟ ಆಡ್ತಾ ಇರ್ತಾರೆ. ಯಾರೋ ಒಂದು ಋಷಿ ಬಂದು ಅಲ್ಲಿ ಸ್ನಾನ ಮಾಡ್ತಾಯಿದ್ರೆ ನೀರು ಒಳಗಡೆಯಿಂದ ಹೋಗಿ ಆ ಋಷಿ ಕಾಲು ಎಳೆದು ಬಿಡ್ತಾರೆ. ಆವಾಗ ಆ ಋಷಿ ಬಿದ್ದೋಗ್ತಾರೆ. ಆವಾಗ ಆ ಋಷಿ ಇವನಿಗೆ ಶಾಪ ಕೊಡ್ತಾರೆ, ನೀನು ನೀರಿಂದ ಬಂದು ನನ್ನ ಕಾಲು ಎಳ್ದಕ್ಕೋಸ್ಕರ ನೀನು ನೀರಲ್ಲೇ ಇರೋ ಅಂಥ ಜನ್ಮ, ಮೊಸಳೆ ಜನ್ಮ ಪಡಿ ಅಂತ ಶಾಪ ಕೊಡ್ತಾರೆ. ಸೊ ಹಾಗಾಗಿ ಗಜೇಂದ್ರನಿಗೂ ಮೋಕ್ಷ ಸಿಗತ್ತೆ, ಮೊಸಳೆಗೂ ಆ ಮೊಸಳೆ ಜೀವನದಿಂದ ಮುಕ್ತಿ ಸಿಗತ್ತೆ. ಇವಾಗ ನಮ್ಮ ಕತೆಗೆ ಬಂದರೆ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸೇ ಹೇಳ್ತಾರೆ ನಮ್ಮ ಕೈಯಲ್ಲೇನೂ ಇಲ್ಲ, ಆಮೇಲೆ ಭಗವಂತನೇ ನೋಡ್ಕೋಬೇಕು, ಇನ್ನು ಅವನ ಇಚ್ಛೆ ಪ್ರಕಾರ ಆಗುತ್ತೆ. ಆವಾಗ ಎಲ್ಲರೂ ಅಯ್ಯೋ ನಮ್ಗೆ ಇಷ್ಟೊತ್ತು ದೇವ್ರದ್ದು ಜ್ಞಾಪಕ ಬರಲಿಲ್ವಲ್ಲ ಅಂತ ಎಲ್ಲರೂ ಎದ್ವಾ ಪ್ರೇಯರ್ ಸ್ಟಾರ್ಟ್ ಮಾಡಿ, ಅವ್ರು ಮಾಡು ಇವ್ರು ಮಾಡು, ಅಲ್ಲಿಗೆ ಬರ್ತೀವಿ, ತಿರುಪತಿಗೆ ಬರ್ತೀವಿ, ಇನ್ನೊಂದು ಕಡೆಗೆ ಬರ್ತೀವಿ, ಎಲ್ಲ ಏನಂತಾರೆ ಹರಕೆಗಳು ಹೊತ್ಕೊಂಡ್ಬಿಟ್ಟು ಅಲ್ಲಿ ICUನಲ್ಲಿದ್ದ ಪೇಷಂಟ್ ಕೂಡ, ಸ್ವಾಮಿ ನನ್ನ ಕಾಪಾಡು, ನೀನು ಇಲ್ಲದೆ ಇನ್ಯಾರೂ ಇಲ್ಲ ತಂದೆ ಅಂತ ಅಂದ್ಕೊಂಡಿದ್ದಾಗ, ಆವಾಗ ಪಾಪ ಭಗವಂತ ಏನು ಬೇಜಾರು ಮಾಡ್ಕೊಂಬಲ್ಲ, ಇವರು ನೋಡು ಕೊನೆಯ ಸತಿನ ಇರೋವಾಗ ನನ್ನ ಕರೆದ್ರು ಅಂತ. ಆವಾಗೂ ಬಂದು ಮಿರಾಕಲ್ ಮಾಡಿ ನಮ್ಮನ್ನು ಅಂಥ ದೊಡ್ಡ ಕಷ್ಟದಿಂದ ಕೂಡ ಪಾರು ಮಾಡಿ, ಮಿರಾಕಲ್ ಥರ ನಾವು ಆ ಹಾಸ್ಪಿಟ್ಲಿಂದನೋ ಪ್ರಾಬ್ಲಮಿಂದನೋ ಎಲ್ಲಿಂದನೋ ಒಟ್ಟಿನ ಮೇಲೆ ಆ ಕಷ್ಟದಿಂದ ಪರಿಹಾರ ಪಡಿತೀವಿ. ಇವಾಗ ದಿವಸ ಈ ಕಥೆನ ಎದ್ದಿದ ತಕ್ಷಣ ಹ್ಯಾಕ್ ಜ್ಞಾಪಿಸ್ಕೊಬೋದು? ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ಎದ್ದಿದ ತಕ್ಷಣ ಓಡ್ತಾ ಇರ್ತೀವಿ, ಹಿಂದೆ ಮುಂದೆ ಕೂಡ ನೋಡಿದೆ. ಅದಕ್ಕೆ ನಾನಂತೂ ಬ್ರಿಲಿಯಂಟ್ ಐಡಿಯಾ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಗಜೇಂದ್ರ ಮೋಕ್ಷದ ಫೋಟೋ ಫ್ರೇಮ್ ತಂದು ನನ್ನ ರೂಮಲ್ಲಿ ಎದುರುಗಡೆ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಎದ್ದಿದ ತಕ್ಷಣ ಫಸ್ಟು ಆ ಫೋಟೋ ಫ್ರೇಮೇ ಕಾಣಿಸುತ್ತೆ. ಹಾಗಾಗಿ ಎದ್ದಿದ ತಕ್ಷಣ ಈ ನಡುವೆ ಪ್ರತಿ ದಿವಸನೂ ಗಜೇಂದ್ರ ಮೋಕ್ಷದ ಕಥೆನ ಜ್ಞಾಪಿಸ್ಕೊತಾ ಇದ್ದೀನಿ. ಆ ಶರಣಾಗತಿ ಆಗಲಿ, ಆ ತ್ರಿಕೂಟಾಚಲ ಆಗಲಿ, ಆ ನೀರಾಗಲಿ, ಆ ಸರಸ್ಸಾಗಲಿ, ಆ ಆನೆ ಮೊಸಳೆ ಯುದ್ಧ ಆಗಲಿ, ದೇವರು ಬಂದು ಆನೆನ ಸೇವ್ ಮಾಡೋದಾಗಲಿ, ಇವೆಲ್ಲ ಜ್ಞಾಪಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.